ಪವರ್ ಟಿವಿಯ ಮತ್ತೊಂದು ಮೆಗಾ ಇಂಪ್ಯಾಕ್ಟ್ ಇದು. ಪ್ರತಿ ಗ್ರಾಮದಲ್ಲೂ ಕೂಡ ಸ್ಮಶಾನ ಗುರುತಿಸುವಂತೆ ಸೂಚನೆಯನ್ನ ನೀಡಲಾಗಿದೆ. ಗ್ರಾಮದಲ್ಲಿ ಸ್ಮಶಾನ ಇಲ್ಲದ ಕಾರಣ ರಸ್ತೆ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರವನ್ನ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪವರ್ ಟಿವಿ ಕೂಡ ವರದಿಯನ್ನ ಬಿತ್ತರಿಸಿತ್ತು. ಈಗ ಪ್ರತಿ ಗ್ರಾಮದಲ್ಲೂ ಕೂಡ ಸ್ಮಶಾನ ಗುರುತಿಸುವಂತೆ ಸೂಚನೆ ನೀಡಲಾಗಿದೆ. ಪಿಡಿಒ ವಿರುದ್ಧ ಕ್ರಮಕ್ಕೆ ಸೂಚನೆ ನೀಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಜಿಲ್ಲಾಧಿಕಾರಿಗಳಿಗೆ ಗೃಹ ಸಚಿವರು ಸೂಚಿಸಿರುವಂತದ್ದು ಸ್ಮಶಾನವಿಲ್ಲದೆ ರಸ್ತೆ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರ ನಡೆಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರು ತಾಲೂಕಿನ ದುರ್ಗಾದಲ್ಲಿ ಈ ಒಂದು ಘಟನೆ ನಡೆದಿತ್ತು. ಹಲವಾರು ಬಾರಿ ಸ್ಮಶಾನಕ್ಕಾಗಿ ಅರ್ಜಿಯನ್ನ ಸಲ್ಲಿಸಿದ್ರು ಗ್ರಾಮಸ್ಥರು. ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿ ಕ್ರಮವನ್ನ ತೆಗೆದುಕೊಂಡಿರಲಿಲ್ಲ ಅಲ್ಲಿನ ತಹಸೀಲ್ದಾರ್. ಈ ಕುರಿತು ಸುದ್ದಿಯನ್ನ ಬಿತ್ತರಿಸ್ತಾ ಇತ್ತು ನಿಮ್ಮ ಪವರ್ ಟಿವಿ. ಪವರ್ ಟಿವಿಯ ವರದಿ ಬಿತ್ತರವಾಗ್ತಾ ಇದ್ದಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಚ್ಚೆತ್ತುಕೊಂಡಿದ್ದಾರೆ. ಇದೀಗ ಪ್ರತಿ ಗ್ರಾಮದಲ್ಲೂ ಕೂಡ ಸ್ಮಶಾನವನ್ನ ಗುರುತಿಸುವಂತೆ ಸೂಚನೆ ನೀಡಿದ್ದಾರೆ. ಇದು ಪವರ್ ಟಿವಿಯ ಮೆಗಾ ಇಂಪ್ಯಾಕ್ಟ್. ತಡವಾಗಿ ಬೆಳಕಿಗೆ ಬಂದಿರುವಂತದ್ದು ಎಂದು ಯಾವುದೇ ರೀತಿ ಸ್ಮಶಾನವಿಲ್ಲದೆ ರಸ್ತೆ ಬದಿಯಲ್ಲೇ ಅಂತ್ಯ ಸಂಸ್ಕಾರವನ್ನ ಮಾಡಿರುವಂತದ್ದು ಗಮನಕ್ಕೆ ಬಂದ ತಕ್ಷಣನೇ ಅದಕ್ಕೆ ನಾನೇ ಡೈರೆಕ್ಷನ್ ಕೊಟ್ಟಿದ್ದೀನಿ. ಅದಕ್ಕೆ ಈಗ ಅವರಿಗೆ ಮನವೊಲಿಸಿ ಅವರು ಅಲ್ಲಿ ಬೇರೆ ಕಡೆ ಇದನ್ನು ಮಾಡಬೇಕು, ಬರಿ ಮಾಡಬೇಕು ಅಂತ ಕೂಡ ಹೇಳಿದ್ದೇವೆ. ತಹಶೀಲ್ದಾರ್ಗೂ ಹೋಗಿದ್ದಾರೆ, ಆಮೇಲಿಂದ PDO ಹೋಗಿದ್ದಾರೆ. ಅದಕ್ಕೆ ಅವ್ರ ಮೇಲೂ ಕೂಡ PDO ಮೇಲೂ ಕೂಡ ಈಗಾಗಲೇ ನಾವು ಕ್ರಮ ಮಾಡ್ತಿದ್ದೀವಿ. ಯಾಕೆಂದರೆ ಅವರು ಅಲ್ಲಿ ದಾರಿ ಮಾಡಿಕೊಟ್ಟಿದ್ರೆ ಸ್ಮಶಾನಕ್ಕೆ ಅದು ಈ ಘಟನೆ ನಡೀತಿರ್ಲಿಲ್ಲ ಅಂತೇಳಿ ಅದನ್ನು ಗಮನಿಸಿದೆ. ಇಟ್ ಈಸ್ ನಾಟ್ ಇಗ್ನೋರ್ಡ್. ಸ್ಮಶಾನ ದಲಿತ ಸಮುದಾಯಗಳಿಗೆ ಸ್ಮಶಾನ ಇಲ್ಲದೆ ಏನೆಲ್ಲ ಕಷ್ಟಗಳು ಬಿಟ್ಟಿದ್ದಾರೆ ಅನ್ನೋದು ಈ ರಾಜ್ಯದಲ್ಲಿ ಗೊತ್ತಿದೆ. ಅದಕ್ಕಾಗೇ ಸರ್ಕಾರ 13ರಿಂದ 18ವರೆಗೆ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಶ್ರೀನಿವಾಸ್ ಪ್ರಸಾದ್ ಅವರು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ನಾವು ಒಂದು ಕಾನೂನನ್ನೇ ತಂದು ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಸ್ಮಶಾನ, ಕಾಮನ್ ಸ್ಮಶಾನ ಇರಬೇಕು ಅಂತೇಳಿ ಮಾಡಿದೋ. ಅದು ಹಂಗೆ ಮುಂದುವರ್ಕೊಂಡು ಬಂತು. ತದನಂತರ ಬಂದಂಥ ಕುಮಾರಸ್ವಾಮಿಯವರ ಸರ್ಕಾರ ಅದನ್ನು ಮುಂದುವರಿಸ್ಕೊಂಡು ಬಂತು. ಈಗಲೂ ಕೂಡ ಅದು ಮುಂದುವರಿತಾ ಇದೆ. ಎಲ್ಲೆಲ್ಲಿ ಸ್ಮಶಾನ, ಪ್ರತಿಯೊಂದು ಗ್ರಾಮದಲ್ಲೂ ಸ್ಮಶಾನ ಮಾಡಬೇಕು. ಅದು ಏನು ಸಮುದಾಯಕ್ಕೆ ಒಂದೊಂದು ಸ್ಮಶಾನಗಳಿದ್ದಾವೆ, ತಮಗೆಲ್ಲ ಗೊತ್ತಿದ್ದಂಗೆ ಜಾತಿಗೊಂದೊಂದು ಮಾಡ್ಕೊಂಡಿದ್ದಾರೆ. ಒಂದು ಗ್ರಾಮದಲ್ಲಿ ಒಂದು ಸ್ಮಶಾನ, ಸಾರ್ವಜನಿಕ ಸ್ಮಶಾನ ಇರಬೇಕು ಅಂತಕ್ಕಂಥದ್ದನ್ನು ಮಾಡಿ. ಆಮೇಲೆ ಎಲ್ಲೆಲ್ಲಿ ಎಲೆಕ್ಟ್ರಿಕ್ ಇದು ಮಾಡಬೇಕು ಅಂತ ಆಗುತ್ತೆ, ಅಗತ್ಯ ಇದೆ ಅಥವಾ ಅವಕಾಶ ಇದೆ, ಅದನ್ನು ಮಾಡಬೇಕು ಅಂತ. ಯಾಕೆಂದರೆ ಅವಾಗ ಜಾತಿ ಪ್ರಶ್ನೆ ಬರೋದಿಲ್ಲ, ಎಲ್ಲರೂ ತೊಗೊಂಡೋಗಿ ಅಲ್ಲಿ ಬರ್ನ್ ಮಾಡಿ ಬರ್ತಾರೆ ಅಂತ. ಇದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡಿದೆ ನಮ್ಮ ಸರ್ಕಾರ. ಇದು ದುರದೃಷ್ಟ. ತಾವು ಹೇಳಿದ್ದು ಕರೆಕ್ಟ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಹೇಮಂತ್ ಅವರು ಸಂಪರ್ಕದಲ್ಲಿದ್ದಾರೆ. ಹೇಮಂತ್, ಪ್ರಮುಖವಾಗಿ ಪ್ರತಿ ಗ್ರಾಮದಲ್ಲೂ ಕೂಡ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಸ್ಮಶಾನ ಇರಲೇಬೇಕು ಅಂತ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೀಡಿರುವಂತ ಈ ಒಂದು ಹೇಳಿಕೆ ಅಲ್ಲಿರುವಂತಹ ಗ್ರಾಮಸ್ಥರಿಗೆ ಸಮಾಧಾನ ತಂದಿದೆ. ಹಾಗೆ ನಮ್ಮ ಪವರ್ ಟಿವಿ ಇವರ ಪರವಾಗಿ ಇದೆ ಅನ್ನೋದಕ್ಕೆ ಇದು ಹೆಗ್ಗುರುತು. ಖಂಡಿತ ರೂಪ. ಏನಂತಂದ್ರೆ ಬೆಳಗ್ಗೆ ಅಷ್ಟೇ ಈ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿತ್ತು ಪವರ್ ಟಿವಿ. ಏನು ರಸ್ತೆ ಪಕ್ಕದಲ್ಲೇ ಆ ವ್ಯಕ್ತಿಯ ಪೆದ್ದಯ್ಯ ಅನ್ನುವಂಥವ್ರನ್ನ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ದುರ್ಗದಳ್ಳಿ ಗ್ರಾಮದಲ್ಲಿ ಅನ್ನೋ ಒಂದು ಸುದ್ದಿ ಪ್ರಸಾರ ಆಗಿತ್ತು. ಈ ಸುದ್ದಿ ಪ್ರಸಾರ ಆದ ತಕ್ಷಣ RI ಮತ್ತೆ VA ಅವರು ಸ್ಥಳಕ್ಕೆ ಆಗಮಿಸಿದ್ರು. ಮತ್ತೆ ಆ ಗ್ರಾಮದಲ್ಲಿ ಏನು ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಸ್ಮಶಾನವನ್ನ ಗುರುತಿಸುವಂತ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಮಧ್ಯಾಹ್ನ ಏನು ಪತ್ರಿಕಾಗೋಷ್ಠಿಯನ್ನ ನಡೆದಂತ ಗೃಹ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಏನು PDO ಅವರು ಸ್ಮಶಾನಕ್ಕೆ ರಸ್ತೆಯನ್ನ ನಿರ್ಮಾಣ ಮಾಡಿಕೊಟ್ಟಿದ್ರೆ ಈ ರೀತಿಯ ಪ್ರಕರಣ ಆಗ್ತಾ ಇರಲಿಲ್ಲ. ಹಾಗಾಗಿ PDO ಅವ್ರ ಮೇಲೆ ಕ್ರಮವನ್ನ ಕೈಗೊಳ್ತೇವೆ. ಮತ್ತೆ ಏನು ಈಗಾಗಲೇ ಎಲ್ಲಾ ಗ್ರಾಮಗಳಲ್ಲೂ ಸ್ಮಶಾನ ಗುರುತಿಸಲಿಕ್ಕೆ ಸರ್ಕಾರ ಆದೇಶ ಇರೋದ್ರಿಂದ ಈ ಕೂಡಲೇ ನಾನು ಜಿಲ್ಲಾಧಿಕಾರಿ ಅವರಿಗೆ ಮತ್ತೆ ತಹಸೀಲ್ದಾರ್ಗಳಿಗೆ ತಿಳಿಸ್ತೇನೆ. ಇಡೀ ಜಿಲ್ಲೆಯಲ್ಲಿ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಸ್ಮಶಾನವನ್ನ ಗುರುತು ಮಾಡಬೇಕು ಅಂತ ಹೇಳಿರುವಂತದ್ದು. ಇದರಲ್ಲಿ ಒಂದು ವಿಚಾರವನ್ನ ನೋಡ್ಬೇಕಾಗಿರುವಂತದ್ದು ಏನು, ಇಡೀ ಜಿಲ್ಲೆಯಾದ್ಯಂತ ಇದೊಂದು ಪ್ರಕರಣದಿಂದ ಇಡೀ ಜಿಲ್ಲೆಯಾದ್ಯಂತ ಸ್ಮಶಾನವನ್ನ ಗುರುತಿಸೋ ಕೆಲಸವನ್ನ ಜಿಲ್ಲಾಡಳಿತ ಕೈಗೆತ್ತಿಕೊಂಡು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹೇಮಂತ್ ಕುಮಾರ್.